ಪಾನಿಪೂರಿ ರಾಮಣ್ಣನ ಕಥೆ. ರಾಮಣ್ಣ ಒಂದು ಸಣ್ಣ ಊರಿನಲ್ಲಿ ಪಾನಿಪೂರಿ ಗಾಡಿಯನ್ನು ಇಟ್ಟುಕೊಂಡಿದ್ದ. ಅವನು ದಿನಪೂರ್ತಿ ಗಾಡಿಯನ್ನು ತಳ್ಳಿ ಪಾನಿಪೂರಿ ಖಟ, ಮೀಠ, ಚಟ್ಪಟೆ ಎಂದು ಕೂಗುತ್ತಿದ್ದ. ಊರಿನ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರಿಗೂ ರಾಮಣ್ಣನ ಪಾನಿಪೂರಿಯನ್ನು ತಿನ್ನುತ್ತಿದ್ದರು. ರಾಮಣ್ಣ ಬರೀ ಪಾನಿಪೂರಿ ಮಾರ್ತಾ ಇರ್ಲಿಲ್ಲ. ಅವನು ತನ್ನ ಪಾನಿಪೂರಿಗೆ ಒಂದು ಜಾದೂ ಅಂಶ ತರುತ್ತಿದ್ದ. ಯಾರೇ ಬಂದು ಪಾನಿಪೂರಿ ತಿಂದ್ರೂ ಅವರು ತಾತ್ಕಾಲಿಕವಾಗಿ ತಮ್ಮ ದುಃಖ ಮರೆಯುತ್ತಾರೆ. ಒಂದು ಸಲ ಮನೆಯೊಂದರಲ್ಲಿ ಕಲಹವಿದ್ದವರು ರಾಮಣ್ಣನ ಪಾನಿಪೂರಿ ತಿಂದು ನಗ್ತಾ ಮನೆಗೆ ಹಿಂತಿರುಗಿದ್ರು. ಅವನ ಪಾನಿಪೂರಿ ರುಚಿಗೆಲ್ಲ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇತ್ತು. ಹತ್ತಿರದ ತೋಟದ ಪುದೀನ, ತಾತನ ಕಾಲದ ಹುಣಸೆಹಣ್ಣು ಚಾಟ್ನಿ, ಅಮ್ಮನಿಂದ ಕಲಿತ ಮೆಣಸಿನಕಾಯಿ ಪೇಸ್ಟ್. ಇವೆಲ್ಲ ಸೇರಿ ರಾಮಣ್ಣನ ಕೈಯಲ್ಲಿ ಅದೊಂದು ಮಾಂತ್ರಿಕ ಪಾನಿಪೂರಿಯಾಗಿ ಬದಲಾಯಿಸುತ್ತಿತ್ತು. ಒಂದು ದಿನ ಪಟ್ಟಣದಿಂದ ಬೃಹತ್ ಮಳಿಗೆಯ ಮಾಲೀಕರು ಬಂದು ರಾಮಣ್ಣನ ಪಾನಿಪೂರಿ ರುಚಿ ನೋಡಿ ಆಶ್ಚರ್ಯಪಟ್ಟರು. ನೀನಿನ್ನು ಇಲ್ಲಿ ಗಾಡಿ ತುಳಿಯಬೇಡ, ನಮ್ಮ ಮಳಿಗೆಯಲ್ಲಿ ಕೆಲಸ ಮಾಡು, ನಿನ್ನ ಪಾನಿಪೂರಿಗೆ ಬ್ರ್ಯಾಂಡ್ ಮಾಡೋಣ ಎಂದರು. ಆದರೆ ರಾಮಣ್ಣನಿಗೆ ಊರಿನ ಹಸಿಗಸಿ ಬದುಕು, ಮಕ್ಕಳ ನಗು, ಹಳ್ಳಿಯ ಮಳೆಗಾಲ ಆಲ್ ಇಷ್ಟ. ಅವನು ಪ್ರಾಮಾಣಿಕವಾಗಿ ಉತ್ತರಿಸಿದ, ಅಯ್ಯ, ನನ್ನ ಪಾನಿಪೂರಿಯ ರುಚಿ ಇಲ್ಲಿ ಇರುತ್ತೆ, ನಗರದಲ್ಲಿ ಅಲ್ಲ. ನಾನು ಇಲ್ಲಿ ನಗುವನ್ನು ಮಾರ್ತೀನಿ, ಪಾನಿಪೂರಿಯ ಜೊತೆ. ಈ ಮಾತು ಕೇಳಿ ನಗರದ ಮಾಲೀಕರಿಗೂ ಗೌರವ ಬಂದಿತು. ಅವರು ರಾಮಣ್ಣನಿಗೆ ಗಾಡಿಗೆ ಹೊಸ ಟಯರ್, ಹೊಸ ಕಂಟೈನರ್ ಮತ್ತು ದೊಡ್ಡ ಉಡುಗೊರೆ ಕೊಟ್ಟರು. ಹೀಗೆ ರಾಮಣ್ಣ ತಾನು ಇರುವುದನ್ನೇ ಗೌರವದಿಂದ ಮುಂದುವರಿಸಿ ಜನರ ಮನಸ್ಸು ಗೆಲ್ಲುತ್ತಿದ್ದ. ಹೆಚ್ಚಾಗಿ ಜನ ಅಡುಗೆ ಮಾಡ್ತಾರೆ ಹೊಟ್ಟೆ ತಣಿಸಲು, ರಾಮಣ್ಣ ಅಡುಗೆ ಮಾಡ್ತಿದ್ದ ಹೃದಯ ತಣಿಸಲು.